ನೋಡ್ಕೊಳ್ಳಿ, ಮಿಲ್ನೆಸ್ ಮೆಥಡ್ ಮತ್ತು ಆಟಮ್ಸ್ ಬ್ಯಾಶ್ಫೋರ್ತ್ ಮೆಥಡ್ ಯಾವ ಥರ ಮಾಡಬೇಕು. ಇಲ್ಲಿ ಕ್ವಶನ್ ಈ ಥರ ಕೇಳ್ತಾರೆ. ಗಿವನ್ ದಟ್ dy by dx is equal to x minus y square and the data is given. Y of 0 is 0, y of 0.2 is 0.02, y of 0.4 is 0.0795, y of 0.6 is 0.1762. Compute y at x is equal to 0.8 by applying Milne's method ಮತ್ತು ಆಡಮ್ ಬ್ಯಾಶ್ಫೋರ್ತ್ ಮೆಥಡ್. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಡೇಟಾನ ಬರ್ಕೋಬೇಕು. ಯಾವ ಥರ ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ವೈ ಬರ್ಕೊಳ್ಳಿ. ಎಕ್ಸ್ ಇದನ್ನ ಎಕ್ಸ್ ವ್ಯಾಲ್ಯೂ ಅನ್ನೋದು, ಇದು ಎಕ್ಸ್ ವ್ಯಾಲ್ಯೂ ಏನು 0, ಆಮೇಲೆ 0ಗೆ ವೈ ವ್ಯಾಲ್ಯೂ ಏನು 0, ಆಮೇಲೆ ಎಕ್ಸು 0.2, 0.2ಗೆ 0.02, ಆಮೇಲೆ 0.4 0.0795, 0.6 0.1762. ಕ್ವಶನ್ ಏನಂದರೆ ಇಷ್ಟು ಡೇಟಾ ಕೊಟ್ಟಿದ್ದಾರೆ ಅವರು, ಎಕ್ಸ್ ಮತ್ತು ವೈ ಡೇಟಾ. ಎಕ್ಸ್ ರಿಲೇಟೆಡ್ ವೈ ಇರುತ್ತೆ, 0ಗೆ 0 ಇದೆ, 0.2ಗೆ 0.02 ಆ ಥರ ಬರ್ತಾಯಿದೆ ಆನ್ಸರು. ಆದರೆ 0.8 ಬಂದಾಗ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಏನು ಅಂತ ನೀವು ಫೈಂಡ್ ಮಾಡಬೇಕು. 0.8 ಇದ್ದಾಗ ವಾಟ್ ಈಸ್ ದಿ ವೈ ವ್ಯಾಲ್ಯೂ ಅಂತ. ಇದನ್ನ ಯಾವ ಥರ ಫೈಂಡ್ ಮಾಡಬೇಕು ನೋಡಿ. ಇದು ಕ್ವಶನ್ ಮಾರ್ಕು ನೀವು ಎಕ್ಸಾಮಲ್ಲಿ ಬರೀಬೇಡಿ, ನಿಮಗೆ ಅರ್ಥ ಆಗಲಿ ಅಂತ ಬರೀತಾ ಇರೋದು. ಇದು x0 ಅಂತ ಬರ್ಕೋಬೇಕು. ಡಿನೋಷನ್ ಇದು x1, x2, x3, x4. ಇದು y0, y1, y2, y3. ಈಗ ನೋಡಿ ಅವ್ರೇನು ಕೊಟ್ಟಿದ್ದಾರೆ. ಫಸ್ಟ್ dy by dx is x minus y square. ಸ್ಟಾರ್ಟ್ ಈ ಥರ ಮಾಡಬೇಕು. dy by dx is equal to x minus y square. ಈ dy by dxನ y dash is equal to ಅಂತ ಬರ್ಕೋಬೇಕು. ಇದ್ರ ಕೆಳಗಡೆ ಇದನ್ನ ಬರೀರಿ, x minus y square ಇಲ್ಲಿ ಬರೀಬೇಕು ನೋಡಿ. ಫಸ್ಟ್ ಇದು ಬರೆದು ಆಮೇಲೆ ಇದು ಬರೆದು ಆಮೇಲೆ ಟೇಬಲ್ ಮಾಡಬೇಕು. ನಾನು ಫಸ್ಟೇ ಟೇಬಲ್ ಮಾಡಿಬಿಟ್ಟೆ, ಸಾರಿ. y dash is equal to x minus y square. ಇದನ್ನ ಕ್ಯಾಲ್ಸಿಲಿ ಇದು ನೀವು ಬರೆಯೋಂಗಿಲ್ಲ ಎಕ್ಸಾಮಲ್ಲಿ. ಇದನ್ನ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಹೆಂಗಿದೆ ಅಂತ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಸ್ಕ್ವೇರ್. ಈಗ ನೋಡಿ ವ್ಯಾಲ್ಯೂಸ್ನ ಕೊಡಬೇಕು ಇಲ್ಲಿ. ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ ಏನು 0, ವೈ ವ್ಯಾಲ್ಯೂ 0, ಏನು ಬರುತ್ತೆ 0, ಎಕ್ಸ್ ವ್ಯಾಲ್ಯೂ 0.2, ವೈ ವ್ಯಾಲ್ಯೂ 0.02, ಏನು ಬರುತ್ತೆ 0.1996, x value 0.4, y value 0.0795, 0.3937 equal x value 0.6, y value 0.1762, 0.5690. ನೋಡಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ಗೊತ್ತಿದೆ, ಆದರೆ ವೈ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಇದೇನು ಫೈಂಡ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ y0 ಡ್ಯಾಶ್ ಅಂತ ಬರ್ಕೋಬೇಕು. ಇದನ್ನ y1 ಡ್ಯಾಶ್ ಡಿನೋಷನ್ನು, ಇದು y2 ಡ್ಯಾಶು, ಇದು y3 ಡ್ಯಾಶ್. ಜ್ಞಾಪಕ ಇಟ್ಕೊಳ್ಳಿ. ಟೇಬಲ್ ಮಾಡೋದು ಈ ಥರ. ನೆಕ್ಸ್ಟು ನೋಡಿ ಪ್ರೊಸೀಜರ್ ನಾನು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಇದೇನು ಬರೆಯೋದು ಬೇಕಾಗಿಲ್ಲ ಎಕ್ಸಾಮಲ್ಲಿ. y4p ಫೈಂಡ್ ಮಾಡಬೇಕು, ಆಮೇಲೆ y4 ಡ್ಯಾಶ್ ಫೈಂಡ್ ಮಾಡಬೇಕು. ನೆಕ್ಸ್ಟು y4c ಫೈಂಡ್ ಮಾಡಬೇಕು, ಆಮೇಲೆ y4 ಡ್ಯಾಶ್ ಅಗೇನ್. ನೆಕ್ಸ್ಟು y4c. ಇದಕ್ಕೆ ಡಬಲ್ ಕರೆಕ್ಷನ್ ಅಂತೀವಿ. ಇಲ್ಲಿ ಗಂಟ ಮಾಡಿದ್ರೆ ಸಾಕು. ನೀವು ಆ್ಯಕ್ಚುಲಾಗಿ ಸೇಮ್ ಬರೋ ಗಂಟ ಮಾಡಬೇಕು, ಆದರೆ ಅಟ್ಲೀಸ್ಟ್ ಡಬಲ್ ಕರೆಕ್ಷನ್ ಗಂಟ ಮಾಡಿ. ಫಸ್ಟ್ y4p ಮಾಡಬೇಕು. y4p ಈಸ್ ಈಕ್ವಲ್ ಟು ಫಾರ್ಮುಲಾ y0 ಪ್ಲಸ್ 4h/3 2 y1 ಡ್ಯಾಶ್ ಮೈನಸ್ 2 y2 ಡ್ಯಾಶ್ ಪ್ಲಸ್ 2 y3 ಡ್ಯಾಶ್. ಈಗ ನೋಡಿ ಇದನ್ನ ಕ್ಯಾಲ್ಸಿಲ್ ಡೈರೆಕ್ಟಾಗಿ ಮಾಡಿ. ಇಲ್ಲಿ ನೀಟಾಗಿ ಟೇಬಲ್ ನೋಡ್ಕೊಳ್ಳಿ. y0 ಅಂದರೆ ಏನು? y0 is 0 plus
ಈಗ ಹೆಚ್ಚನ್ನ ಬರ್ಕೊಳ್ಳಿ, ಮತ್ತು ಹೆಚ್ ಅಂದರೆ ಕಾಮನ್ ಡಿಫ್ರೆನ್ಸ್ 0.2, ಇದು ಕಾಮನ್ ಡಿಫ್ರೆನ್ಸು 0.2 ಇದೆಯಲ್ಲ ಅದು ಹೆಚ್ಚು ನೋಡಿ, ಪ್ಲಸ್ ಕ್ಯಾಲ್ಸಿಲಿ 4 ಇಂಟು ಹೆಚ್ ಎಷ್ಟು 0.2/3, ಹೆಚ್ ಅಂದರೆ 0.2 ಕರೆಕ್ಟ್ ಅಲ್ವಾ. 2 ಇಂಟು y1 ಡ್ಯಾಶ್, ಇಲ್ಲಿ ನೋಡಿ y1 ಡ್ಯಾಶ್ ಎಷ್ಟು 0.1996 ನೆಕ್ಸ್ಟ್ ಮೈನಸ್ y2 ಡ್ಯಾಶ್ ನೋಡಿ, y2 ಡ್ಯಾಶ್ ಏನು 0.3937 ನೆಕ್ಸ್ಟ್ ಪ್ಲಸ್ 2 ಇಂಟು y3 ಡ್ಯಾಶ್, ಈಗ y3 ಡ್ಯಾಶ್ ಎಷ್ಟು 0.5690 ಕರೆಕ್ಟ್ ಅಲ್ವಾ. ಇನ್ನು ಈಕ್ವಲ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ 0.3049, y4b ಬಂದು 0.3049 ನೋಡಿ. ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೆಂತಿ ಆಗಿಬಿಡುತ್ತೆ, ಅದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ ಈ ಥರ ಮಾಡ್ಕೊಳ್ಳಿ. y4p ಆದ ತಕ್ಷಣ y4 ಡ್ಯಾಶ್, ಈಗ ನೋಡಿ y4 ಡ್ಯಾಶ್ ಅಂದರೆ ಈಗ ನೋಡಿ y0 ಡ್ಯಾಶ್ ಅಂದ್ರೇನು x0 ಮೈನಸ್ y0 ಸ್ಕ್ವೇರ್, y1 ಡ್ಯಾಶ್ ಅಂದರೆ x1 ಮೈನಸ್ y1 ಸ್ಕ್ವೇರ್, y2 ಡ್ಯಾಶ್ ಅಂದರೆ x2 ಮೈನಸ್ y2 ಸ್ಕ್ವೇರ್, y3 ಡ್ಯಾಶ್ ಅಂದರೆ x3 ಮೈನಸ್ y3 ಸ್ಕ್ವೇರ್. ಆ ಥರ y4 ಡ್ಯಾಶ್ ಅಂದರೆ x4 ಮೈನಸ್, ಇಲ್ಲಿ ಈಗ ಬಂದಿರೋದು y4 ಪ್ರೆಡಿಕ್ಟ್ ಮಾಡಿರೋದು, ಇಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಈ ಆನ್ಸರ್ನ ನಾವು ಫೈಂಡ್ ಮಾಡೋದು ಹೆಂಗೆ ಅಂದರೆ ಫಸ್ಟ್ ಪ್ರೆಡಿಕ್ಟ್ರ್ ಬರುತ್ತೆ ಇಲ್ಲಿಗೆ, ಆಮೇಲೆ ಕರೆಕ್ಟ್ರ್ ಬರೋದು, ಇದಕ್ಕೆ ಪ್ರೆಡಿಕ್ಟರ್ ಇದು ಕರೆಕ್ಟರ್ ಅಂತೀವಿ. ಈಗ ನೋಡಿ ಪ್ರೆಡಿಕ್ಟರ್ ಬಂದಿದೆ ಎಷ್ಟು 0.3049 ಈಗ ಬಂದಿದೆ. ಈಗ ಅದನ್ನ ಇಟ್ಕೊಂಡು y4 ಡ್ಯಾಶ್ ಫೈಂಡ್ ಮಾಡಿ, ಏನಿಲ್ಲ ಸಿಂಪಲ್ಲು y4 ಡ್ಯಾಶ್ಗೆ ಇದು ನೋಡ್ಕೊಂಡು ಬರೀಬೇಕು ನೀವು, ಇಲ್ಲಾಂದರೆ ಇದು ನೋಡಿ ಎರಡರಲ್ಲಿ ಒಂದು. ಈಗ ನೋಡಿ y4 ಡ್ಯಾಶ್ ಅಂದರೆ x4 ಮೈನಸ್ ಈಗ y4 ಬರೀಬೇಕು, y4 ಅಂದರೆ y4 ಗೊತ್ತಿರೋದು ಯಾವುದು y4p, y ಜಾಗದಲ್ಲಿ y4p ಹಾಕಿ ಹೋಲ್ ಸ್ಕ್ವೇರ್. ಈಗ x4 ಎಷ್ಟು 0.8 ಮೈನಸ್ y4p ಎಷ್ಟು 0.3049 ಸ್ಕ್ವೇರ್ ಆಗುತ್ತೆ, 0.7070 ನೋಡಿ. ಇಷ್ಟಾದಮೇಲೆ y4p ಆದಮೇಲೆ y4 ಡ್ಯಾಶ್ ಫೈಂಡ್ ಮಾಡಬೇಕು, y4 ಡ್ಯಾಶ್ ಆದಮೇಲೆ y4c ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ y4cಗೆ y2 ಪ್ಲಸ್ h/3 ಇಂಟು y2 ಡ್ಯಾಶ್ ಪ್ಲಸ್ 4 ಟೈಮ್ಸ್ y3 ಡ್ಯಾಶ್ ಪ್ಲಸ್ y4 ಡ್ಯಾಶ್. ಇದು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಸಿಲಿ. ಇಲ್ಲಿ ನೋಡಿ y2 ಅಂದರೆ ಇದು y2 ಅಂದ್ರೇನು 0.0795 ಆಮೇಲೆ ಪ್ಲಸ್ ಹೆಚ್ ಎಷ್ಟು 0.2/3 ಕರೆಕ್ಟ್ ಅಲ್ವಾ. ಸೈಡಿಗೆ ಬಂದು ಬ್ರಾಕೆಟ್ ಓಪನ್. ನೆಕ್ಸ್ಟ್ y2 ಡ್ಯಾಶ್ ಬಂದು ಇದು 0.3937 ನೆಕ್ಸ್ಟ್ ಪ್ಲಸ್ 4 ಟೈಮ್ಸ್ y3 ಡ್ಯಾಶ್ ಅಂದರೆ ಇದು 0.5690 ಪ್ಲಸ್ y4 ಡ್ಯಾಶ್ ಅಂದರೆ ಇದು 0.7070 ಆನ್ಸರ್ 0.3046 ಬರುತ್ತೆ. 0.3046 ನೋಡಿ, ಇದು ಆಯಿತು. ನೆಕ್ಸ್ಟ್ ಅಗೇನ್ y4 ಡ್ಯಾಶ್ ನೋಡಿ, ಇಲ್ಲಿ ನೋಡ್ಕೋಬಿಡಿ. ಇಲ್ಲಿ ನೆಕ್ಸ್ಟ್ y4 ಡ್ಯಾಶ್ ಮಾಡಿದಾಗ x4 ಮೈನಸ್ ಈ y4p ಬದಲು y4c ಹಾಕಬೇಕು, y4c ಹೋಲ್ ಸ್ಕ್ವೇರ್. ಈಗ ನೋಡಿ x4 ಎಷ್ಟು 0.8 ಮೈನಸ್ y4c ಎಷ್ಟು 0.3046 ಸ್ಕ್ವೇರ್ ಎಷ್ಟು ಬರುತ್ತೆ 0.7072
ಏನು ಮಾಡಬೇಕು, y4 ಆದಮೇಲೆ ಏನು ಇದು ಆಯಿತು ಲಾಸ್ಟ್ ಟೈಮ್ y4 ಗೆ ಫಾರ್ಮುಲಾ ಏನು y2 ಪ್ಲಸ್ h/3 ಇಂಟು y2 ಪ್ಲಸ್ 4y3 ಪ್ಲಸ್ y4. ಈಗ ನೋಡಿ y2 ಅಂದರೆ ಇಲ್ಲಿ ಇದು ನೋಡಿ, ಇದು ಮೇಲ್ಗಡೆನೇ ಇರುತ್ತೆ. ಇಲ್ಲಿ ನೋಡಿ y2 ಪ್ಲಸ್ ಅಂದರೆ y2 ಅಂದ್ರೇನು 0.0795 ಪ್ಲಸ್ 0.2/3, ಅದು ಕರೆಕ್ಟ್ ಇದೆ. ಪ್ಲಸ್ y2 ಡ್ಯಾಶ್ ಅಂದರೆ 0.3937 ಪ್ಲಸ್ 4 ಟೈಮ್ 0.5690 ಪ್ಲಸ್ ಇದು ಮಾತ್ರ ಚೇಂಜ್ ಮಾಡಬೇಕು. ಯಾವುದು y4 ಮಾತ್ರ ಇಲ್ಲಿರೋದು ಏನು y4 0.7072 ಅಷ್ಟೇ. ಆನ್ಸರ್ ಬಂದು 0.3046. ಸೇಮ್ ಬಂತು ಅಂದರೆ ನಿಲ್ಲಿಸಬೇಕು, ಇಲ್ಲಾಂದರೂ ಡಬಲ್ ಕರೆಕ್ಷನ್ ಮಾಡಿ ನಿಲ್ಲಿಸಿ. ಒಂದೊಂದು ಸತಿ ಅವ್ರು ಹೇಳ್ತಾರೆ ಬೈ ಯೂಸಿಂಗ್ ಡಬಲ್ ಕರೆಕ್ಷನ್ ಅಥವಾ ಕರೆಕ್ಟ್ ವೈಸ್ ಅಂತ ಕೇಳ್ತಾರೆ. ಯೂಸ್ ಕರೆಕ್ಟರ್ ಟ್ವೈಸ್ ಅಂತ. y4 ಈಸ್ ಈಕ್ವಲ್ ಟು y ಆಫ್ x4 ಈಸ್ ಈಕ್ವಲ್ ಟು y ಆಫ್ x4 ಅಂದ್ರೇನು 0.8 ಈಸ್ ಈಕ್ವಲ್ ಟು 0.3046. ನೋಡಿ ಇದು ಮಿಲ್ನೆಸ್ ಮೆಥಡ್. ಇಲ್ಲಿ ಬರೆದ್ಬಿಡ್ತೀನಿ ಯಾವ ಮೆಥಡು, ಮಿಲ್ನೆಸ್ ಮೆಥಡ್. ನೋಡಿ ಇದೇ ಕ್ವಶನ್ ಆ್ಯಡಮ್ಸಲ್ಲಿ ಕೇಳಿದ್ರೆ ಇಲ್ಲಿ ಗಂಟ ಸೇಮು, ಟೇಬಲ್ ಎಲ್ಲ ಸೇಮು. ಈಗ ಮಾಡೋದು ಇಲ್ಲಿಂದ ಮಾಡೋದು ಸ್ವಲ್ಪ ಬೇರೆ ಇರುತ್ತೆ. ನೀವು ಟೇಬಲ್ ಗಂಟ ಸೇಮ್ ಮಾಡಬೇಕು. ಇಲ್ಲಿ ಈಗ ಬಿ ಮಾಡೋಣ. ಆ್ಯಡಮ್ಸ್ ಪ್ರೊಸೀಜರ್ ಸೇಮು, ಬರೀ ಫಾರ್ಮುಲಾ ಚೇಂಜ್ ಇರುತ್ತೆ. ಆ್ಯಡಮ್ಸ್ ಬ್ಯಾಶ್ಫೋರ್ತ್ ಮೆಥಡ್. ನೋಡಿ ಆ್ಯಡಮ್ ಬ್ಯಾಶ್ಫೋರ್ತ್ ಮೆಥಡು, ಇದರಲ್ಲೂ ಪ್ರೊಸೀಜರ್ y4p ಫಸ್ಟ್ ಫೈಂಡ್ ಮಾಡಬೇಕು, ಆಮೇಲೆ y4 y4c y4 ಆಮೇಲೆ y4c. ಇದು ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಸೇಮ್ ಮಿಲ್ನೆಸ್ಸಲ್ಲಿ ಇತ್ತಲ್ಲ ಆ ಥರ, ಬರೀ ಫಾರ್ಮುಲಾ ಚೇಂಜು, ಪ್ರೊಸೀಜರ್ ಸೇಮ್ ಇರುತ್ತೆ. ಈಗ ಇಲ್ಲಿ ಇದನ್ನೆಲ್ಲ ಬರೀಬೇಡಿ. ಇದನ್ನ y4p ಫಸ್ಟ್ ಫೈಂಡ್ ಮಾಡಿ. y4p ಫಾರ್ಮುಲಾ ಬಂದು y3 ಪ್ಲಸ್ h/24 55 y3 ಡ್ಯಾಶ್ ಮೈನಸ್ 59 y2 ಡ್ಯಾಶ್ ಪ್ಲಸ್ 37 y1 ಡ್ಯಾಶ್ ಮೈನಸ್ 9 y0 ಡ್ಯಾಶ್. ಇಲ್ಲಿ ತಗೋಬೇಕು. ಇಲ್ಲಿ ನೋಡಿ ವ್ಯಾಲ್ಯೂಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಡೈರೆಕ್ಟಾಗಿ ಕ್ಯಾಲ್ಸಿಲ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅದು. ಇಲ್ಲಿ ನೋಡ್ತೀವಿ ಫಸ್ಟು y3 ಎಷ್ಟು 0.1762 ಪ್ಲಸ್ h ಎಷ್ಟು 0.2 ಡಿವೈಡೆಡ್ ಬೈ 24 55 y3 ಡ್ಯಾಶ್ ಎಷ್ಟು 0.5690 ಮೈನಸ್ 59 ಇಂಟು y2 ಡ್ಯಾಶ್ ಎಷ್ಟು 0.3937 ಪ್ಲಸ್ 37 ಇಂಟು y1 ಡ್ಯಾಶ್ ಎಷ್ಟು 0.1996 ಮೈನಸ್ 9 ಟೈಮ್ಸ್ y0 ಡ್ಯಾಶ್ ಎಷ್ಟು 0. ಈ ಥರ ಹೊಡಿಬೇಕು ಕ್ಯಾಲ್ಸಿಲಿ. ಈಕ್ವಲ್ ಹೊಡೆದ್ರೆ 0.3050 ಬರುತ್ತೆ. ಈಗ ಇದಾದ ತಕ್ಷಣ y4 ಡ್ಯಾಶ್ ಫೈಂಡ್ ಮಾಡಿ. y4 ಡ್ಯಾಶ್ಗೆ ಫಾರ್ಮುಲಾ ಏನು x4 ಮೈನಸ್ y4 p ಫೈಂಡ್ ಮಾಡಿರೋದಲ್ಲ, ಅದಕ್ಕೆ y4p ಹೋಲ್ ಸ್ಕ್ವೇರ್. ಈಗ ನೋಡಿ x4 ಎಷ್ಟು 0.8 ಮೈನಸ್ y4p ಎಷ್ಟು 0.3050 ಸ್ಕ್ವೇರ್ 0.7070 y4 ಡ್ಯಾಶ್ ಇತ್ತು. ನೆಕ್ಸ್ಟ್ y4 ಡ್ಯಾಶ್ ಆದಮೇಲೆ y4c ಫೈಂಡ್ ಮಾಡಬೇಕೀಗ.
y4cಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. y3 ಪ್ಲಸ್ h/24 9 y4 ಡ್ಯಾಶ್ ಪ್ಲಸ್ 19 y3 ಡ್ಯಾಶ್ ಮೈನಸ್ 5 y2 ಡ್ಯಾಶ್ ಪ್ಲಸ್ y1 ಡ್ಯಾಶ್. ಇದು ಫಾರ್ಮುಲಾ. y4c ಈಸ್ ಈಕ್ವಲ್ ಟು ನೋಡಿ y3 ಎಷ್ಟು 0.1762, h ಬಂದು 0.2/24, 9 ಇಂಟು y4 ಡ್ಯಾಶ್ ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಾಗಿ ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕೂತ್ಕೋಬೇಡಿ, ಡೈರೆಕ್ಟಾಗಿ ಮಾಡಿ ಇದನ್ನ. ಇಲ್ಲಿ y3 ಅಂದರೆ 0.1762 ಪ್ಲಸ್ h ಅಂದರೆ 0.2/24. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಪ್ರಾಬ್ಲಮ್ಮು. 9 ಇಂಟು y4 ಡ್ಯಾಶ್ ಅಂದರೆ ಇದು 0.1070 ಪ್ಲಸ್ 19 ಇಂಟು y3 ಡ್ಯಾಶ್. ಇಲ್ಲಿ ನೋಡಿ y3 ಡ್ಯಾಶ್ ಅಂದರೆ 0.5690 ಮೈನಸ್ 5 y2 ಡ್ಯಾಶ್ ಅಂದರೆ 0.3937 ಪ್ಲಸ್ y1 ಡ್ಯಾಶ್ ಅಂದರೆ 0.1996. ನೋಡಿ ಆನ್ಸರು 0.3046. y4c ಆದ ತಕ್ಷಣ ನೋಡಿ ನೆಕ್ಸ್ಟ್ y4 ಡ್ಯಾಶ್ ಮಾಡಬೇಕು. ನೋಡಿ y4p ಆಯಿತು, y4 ಡ್ಯಾಶ್ ಆಯಿತು, y4c ಆಯಿತು, ಈಗ y4 ಡ್ಯಾಶ್. y4 ಡ್ಯಾಶ್ಗೆ ಸೇಮ್ ಇಲ್ಲಿ ಹೇಳಿ x4 ಮೈನಸ್ y4p ಬದಲು y4c ಬರುತ್ತೆ. ಹಿಂಗೆ ಮಾಡೋಣ. ಎ ಸಿ ಹೊಡೀರಿ ಯಾವಾಗಲೂ. x4 ಎಷ್ಟು 0.8 ಮೈನಸ್ y4c ಇಲ್ಲೇ ಇದೆಯಲ್ಲ 0.3046 ಸ್ಕ್ವೇರ್ 0.7072. ಇದಾದ ತಕ್ಷಣ again y4c ಫಾರ್ಮುಲಾ ಏನು y3 ಪ್ಲಸ್ h/24 9 y4 ಡ್ಯಾಶ್ ಪ್ಲಸ್ 19 y3 ಡ್ಯಾಶ್ ಮೈನಸ್ 5 y2 ಡ್ಯಾಶ್ ಪ್ಲಸ್ y1 ಡ್ಯಾಶ್. ಈಗ y4c ಈಸ್ ಈಕ್ವಲ್ ಟು ಈಗ ನೋಡಿ ಸೇಮು ಇಲ್ಲಿ y3 ಅಂದ್ರೇನು 0.1762. ಕ್ಯಾಲ್ಸಿಲಿ ನೀವು ಇದು ಇದೆಯಲ್ಲ ಆರೋ ಮಾರ್ಕು ಇದು ನೋಡಿರಿ ಈ ಥರ ಬರುತ್ತೆ 0.1762 y3 ಅಂದರೆ ಕರೆಕ್ಟ್ ಅಲ್ವಾ. ಪ್ಲಸ್ h ಅಂದರೆ 0.2/2, h ಅಂದರೆ 0.2/24 ಸಾರಿ. 9 ಇಂಟು y4 ಡ್ಯಾಶ್ ಅಂದರೆ ಇದು ಈಗ ಲಾಸ್ಟ್ ಟೈಮ್ 0.7070 ಇತ್ತು, ಈಗ 0.7072. ನೆಕ್ಸ್ಟು ಪ್ಲಸ್ 19 y3 ಡ್ಯಾಶ್ ಅಂದರೆ ಸೇಮು, ಇದೆಲ್ಲ ಸೇಮ್, ಬರೀ ಇದು ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ 0.7070 ಸ್ಟಾರ್ಟಿಂಗ್ ಇದೆಯಲ್ಲ ಅದರಲ್ಲಿ ಮಿಲ್ನೆಸಲ್ಲಿ ಲಾಸ್ಟಲ್ಲಿ ಎಡಿಟ್ ಮಾಡಬೇಕು. ಸೆಕೆಂಡ್ ಕರೆಕ್ಷನ್ ಮಾಡಿದಾಗ ಆ್ಯಡಮ್ಸಲ್ಲಿ ಸ್ಟಾರ್ಟಿಂಗ್ ಎಡಿಟ್ ಮಾಡ್ಕೊಳ್ಳಿ ನಂಬರ್. ಇಲ್ಲಿ ಇದನ್ನ ಹೊಡಿಬೇಕು 0.7072 ಇಷ್ಟು ಹೊಡೆದ್ರೆ ಸಾಕು. ಆನ್ಸರ್ ಏನು 0.3046 ಸೇಮ್ ಬರುತ್ತೆ, ನಿಲ್ಲಿಸಿ ಇದೆ. therefore y4 is equal to y of x4 is equal to y of 0.8 is equal to 0.3046 ಅಷ್ಟೇ.